ವಾದ ಕಾಡಿನಲ್ಲಿ ಚಿಕ್ಕ ನಾಯಿ ಮತ್ತು ಮುದ್ದಾದ ಬಾತುಕೋಳಿ ವಾಸಿಸುತ್ತಿದ್ದವು. ನಾಯಿ ಹೆಸರು ಮ್ಯಾಕ್ಸ್ ಮತ್ತು ಬಾತುಕೋಳಿ ಹೆಸರು ಕ್ವಾಕಿ. ಅವರಿಬ್ಬರೂ ಒಳ್ಳೆಯ ಸ್ನೇಹಿತರಾಗಿದ್ದರು. ಒಂದು ದಿನ ಕ್ವಾಕಿ ಸಂತೆಯಲ್ಲಿ ಓಡಾಡುತ್ತಿದ್ದಾಗ ಬೈಕ್ ಸವಾರನೊಬ್ಬ ಅವಳಿಗೆ ಡಿಕ್ಕಿ ಹೊಡೆದನು. ಕ್ವಾಕಿಯ ರೆಕ್ಕೆ ಮುರಿದು ಹೋಯಿತು ಮತ್ತು ಅವಳು ಹಾರಲು ಸಾಧ್ಯವಾಗಲಿಲ್ಲ. ಮ್ಯಾಕ್ಸ್ ಓಡಿಬಂದು ಕ್ವಾಕಿಯನ್ನು ನೋಡಿದನು. ಅವಳಿಗೆ ತುಂಬಾ ನೋವಾಗುತ್ತಿರುವುದನ್ನು ಕಂಡು ಅವನಿಗೆ ತುಂಬಾ ಬೇಜಾರಾಯಿತು. ಮ್ಯಾಕ್ಸ್ ಕ್ವಾಕಿಯನ್ನು ತನ್ನ ಮನೆಗೆ ಕರೆದುಕೊಂಡು ಹೋದನು. ಅವನು ಅವಳ ರೆಕ್ಕೆಗೆ ಬ್ಯಾಂಡೇಜ್ ಕಟ್ಟಿದನು ಮತ್ತು ಅವಳಿಗೆ ಪ್ರತಿದಿನ ಆಹಾರ ಮತ್ತು ನೀರು ನೀಡುತ್ತಿದ್ದನು. ಒಂದು ದಿನ ಕ್ವಾಕಿ ಮೊಟ್ಟೆಗಳನ್ನು ಇಟ್ಟಳು. ಮ್ಯಾಕ್ಸ್ ಅವುಗಳನ್ನು ನೋಡಿಕೊಳ್ಳಲು ಸಹಾಯ ಮಾಡಿದನು. ಆದರೆ ಒಂದು ದಿನ ಹದ್ದೊಂದು ಬಂದು ಮೊಟ್ಟೆಗಳನ್ನು ತೆಗೆದುಕೊಂಡು ಹೋಗಲು ಪ್ರಯತ್ನಿಸಿತು. ಮ್ಯಾಕ್ಸ್ ಅದನ್ನು ತಡೆಯಲು ಪ್ರಯತ್ನಿಸಿದನು, ಆದರೆ ಹದ್ದು ಅವನನ್ನು ಎತ್ತಿಕೊಂಡು ಹೋಗಿ ನದಿಗೆ ಎಸೆದಿತು. ಮ್ಯಾಕ್ಸ್ ಮುಳುಗಲು ಪ್ರಾರಂಭಿಸಿದನು. ಕ್ವಾಕಿ ಮ್ಯಾಕ್ಸ್ ಮುಳುಗುತ್ತಿರುವುದನ್ನು ನೋಡಿದಳು. ಅವಳು ತಕ್ಷಣವೇ ನೀರಿಗೆ ಹಾರಿದಳು ಮತ್ತು ಮ್ಯಾಕ್ಸ್ನನ್ನು ದಡಕ್ಕೆ ಎಳೆದಳು. ಅವಳಿಗೆ ಧನ್ಯವಾದ ಹೇಳಿದನು. ಕ್ವಾಕಿ ತನ್ನನ್ನು ರಕ್ಷಿಸಿದ್ದಕ್ಕಾಗಿ ಅವನು ತುಂಬಾ ಕೃತಜ್ಞನಾಗಿದ್ದನು. ಅಂದಿನಿಂದ ಮ್ಯಾಕ್ಸ್ ಮತ್ತು ಕ್ವಾಕಿ ಇನ್ನಷ್ಟು ಉತ್ತಮ ಸ್ನೇಹಿತರಾದರು. ಅವರು ಪ್ರತಿದಿನ ಒಟ್ಟಿಗೆ ಆಟವಾಡುತ್ತಿದ್ದರು ಮತ್ತು ಒಬ್ಬರಿಗೊಬ್ಬರು ಸಹಾಯ ಮಾಡುತ್ತಿದ್ದರು. ಅವರ ಸ್ನೇಹವು ಹಳ್ಳಿಯಲ್ಲಿರುವ ಎಲ್ಲರಿಗೂ ಮಾದರಿಯಾಯಿತು. ಈ ಕಥೆಯು ನಮಗೆ ಏನು ಕಲಿಸುತ್ತದೆಂದರೆ, ನಿಜವಾದ ಸ್ನೇಹಿತರು ಕಷ್ಟದ ಸಮಯದಲ್ಲಿ ಯಾವಾಗಲೂ ಸಹಾಯ ಮಾಡುತ್ತಾರೆ ಮತ್ತು ಪ್ರೀತಿ, ಕಾಳಜಿ ಮತ್ತು ಧೈರ್ಯದಿಂದ ನಾವು ಯಾವುದೇ ಕಷ್ಟವನ್ನು ಜಯಿಸಬಹುದು.